ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಲ್ಲ. ಈಗ ದುಡ್ಡು ಇಸ್ಕೊಂಡಾದ್ಮೇಲೆ ಕೇರ್ ಇಲ್ಲ, ಫೋನ್ ರಿಸೀವ್ ಮಾಡಲ್ಲ. ಸಿನಿಮಾದಲ್ಲಿ ಏನು ತೊಂದರೆ ಆಗಿದ್ದಿಲ್ವಾ ಸರ್? ಇಲ್ಲ. ಅದು ವಿಚಾರ ಹೇಳಿಲ್ಲ, ನೀವೇ ಬನ್ನಿ ಸರ್ ಇಲ್ಲ ಅದೊಂದು ಕೊಡಿ, ನಾವು ದುಡ್ಡು ಕೊಟ್ಬಿಟ್ಟು ನಮ್ಮೇಲೆ ಕಂಪ್ಲೇಂಟ್ ಹಾಕ್ಸ್ಕೊಳ್ಳೋ ಪರಿಸ್ಥಿತಿ. ವಾಸುದೇವ ರೆಡ್ಡಿ ಅವ್ರ ಹತ್ರ ಬಂದರೆ ನೀವು ಬಂದರೆ ದುಡ್ಡು ಕೊಡ್ತಾರೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಲ್ಲ. ಈಗ ದುಡ್ಡು ಇಸ್ಕೊಂಡಾದ್ಮೇಲೆ ಕೇರ್ ಇಲ್ಲ, ಫೋನ್ ರಿಸೀವ್ ಮಾಡಲ್ಲ. ಸಿನಿಮಾದಲ್ಲಿ ಏನು ತೊಂದರೆ ಆಗಿದ್ದಿಲ್ವಾ ಸರ್? ಇಲ್ಲ. ಎಸ್, ನೋಡಿ, ಓಂ ಪ್ರಕಾಶ್ ವಿರುದ್ಧವಾಗಿ ಕಂಪ್ಲೇಂಟನ್ನು ನೀಡುವಂಥ ಕಾಪಿಯನ್ನು ಅವರು ತೋರಿಸ್ತಾ ಇರುವಂಥದ್ದು. ಅಂದರೆ ಹಣವನ್ನು ಪಡೆದುಕೊಂಡು ಇಲ್ಲಿ ಅವರು ವಾಪಸ್ ಕೊಡ್ತಾ ಇಲ್ಲ ನಮಗೆ, ಜೊತೆಗೆ ಕೇಳೋದಕ್ಕೆ ಹೋದರೆ ಧಮಕಿ ಹಾಕ್ತಿದ್ದಾರೆ ಅಂತ ಹೇಳಿ ಈಗ ಕಮಿಷನರ್ ಹತ್ರ FIR ಅನ್ನು ದಾಖಲು ಮಾಡಲಾಗಿದೆ. 8ನೇ ತಾರೀಕು ನಮಗೆ ಫ್ರಾಡ್ ಆಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ. ಅಲ್ಲಿ ಓಂ ಪ್ರಕಾಶ್ ಅವರು ಸಹ ಮೆಂಬರ್ ಅಲ್ಲ, ನಮ್ಮ ಜೊತೆ ನಮ್ಮ ಟೀಮು ಫೈನಾನ್ಸಿಯರ್ ಯಾರಿದ್ದಾರೆ ಅವರು ಸಹ ಪ್ರೊಡ್ಯೂಸರು ಮತ್ತು ಮೆಂಬರ್ ಆಗಿಲ್ಲ ಚೇಂಬರ್ಗೆ. ಆ ಕಾರಣದಿಂದ ಜಯಮಾಲಾ ಮೇಡಮ್ ಅವರು ನೀವು ಇಲ್ಲಿ ಬಂದರೆ ಏನೂ ಆಗಲ್ಲ, ನೀವು ಕಾನೂನು ಮೊರೆ ಹೋಗಿ ಅಂತ ಅಂದರು. ಸೊ ಮತ್ತೆ 2 ದಿವಸ ಟೈಮ್ ಕೊಟ್ವಿ ನಾವು ಓಂ ಪ್ರಕಾಶ್ ಅವ್ರಿಗೆ. ನಮ್ಮ ವಾಸುದೇವ ರೆಡ್ಡಿ ಅವರು ಮಾತಾಡಿದ್ರು, ಏನಣ್ಣ ಹಿಂಗಾಯಿತು, ನೀವು ಯಾರ ಹತ್ರ ಹೋಗ್ತಾ ಇದ್ದೀರಾ, ಅವ್ರಿಗೆ ದುಡ್ಡು ಕೊಟ್ಟರೆ ಇಸ್ಕೊಳ್ಳಿ ಅಂತ ತುಂಬ ತುಚ್ಛವಾಗಿ ವಾಸುದೇವ ರೆಡ್ಡಿ ಅವ್ರಿಗೆ ಮಾತಾಡಿದ್ದಾರೆ. ಸೊ ಆ ಕಡೆ ನಾವು ಒಂದು 3 ದಿವಸ ವೆಯ್ಟ್ ಮಾಡಿದ್ವಿ. ಇವತ್ತು ಕಮಿಷನರ್ ಸಾಹೇಬ್ರ ಹತ್ರ ಭೇಟಿ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿ ನಾನು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ. ನನಗೆ 40 ಲಕ್ಷ ಬರಬೇಕು, ವಾಸುದೇವ ರೆಡ್ಡಿ ಅವ್ರ ಟೀಮ್ ಅವ್ರಿಗೆ ಒಂದು 3.25 ಕೋಟಿ ಬರಬೇಕು. ತುಂಬ ತುಚ್ಛವಾಗಿ ಮಾತಾಡ್ತಾರೆ. ನನಗೆ ಮೊನ್ನೆ ಪ್ರೆಸ್ಸಲ್ಲಿ ನೀವೆಲ್ಲ ಮಾಧ್ಯಮ ಮಿತ್ರರು ಇದನ್ನು ಪ್ರಸಾರ ಮಾಡಿದಾಗ ಒಂದು 100ರಿಂದ 150 ಜನ ಮಾತಾಡಿದ್ದಾರೆ. ಓಂ ಪ್ರಕಾಶ್ ತುಂಬ ಭ್ರಷ್ಟ, ಬರೀ ಮೋಸ ವಂಚನೆ ಇದರಲ್ಲೇ ಒಂದು ಜೀವನ ಬಂದಿದೆ, ಈ ರೀತಿ ನನಗೆ ಒಂದು 100 ಜನ ಮೇಲೆ ಮಾತಾಡಿದ್ರು. ನೀವೇನು ಅಮೌಂಟ್ ಕೊಟ್ಟಿದ್ದವ್ರಿಗೆ ಯಾವ ವಿಷಯ? ಯಾವ ಪ್ರಾಜೆಕ್ಟ್? ನಾನು ಒಂದು 20 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿದ್ದೀನಿ. ಅವ್ರದ್ದು ಹಳೆ ಸಿನಿಮಾ ಇವರು ಉಪೇಂದ್ರ ಅವ್ರ ಸಿನಿಮಾ ಮಾಡುವಾಗ ಭಾಸ್ಕರಣ್ಣ ಅಣ್ಣ ಅಂತಾರೆ ನನಗೆ, ನಾನು ಅವ್ರಿಗೆ ಅಣ್ಣ ಅಂತೀನಿ. ನಾನು ಅದು ಮುಂದೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀನಿ, ಒಂದು 10 ಲಕ್ಷ ರೂಪಾಯಿ ಸಹಾಯ ಮಾಡಿ ಅಂತ ನನ್ನ ಮನೆ ಬಾಗಿಲಿಗೆ ಬಂದರು. ಫೀನಿಕ್ಸ್ ಸಿನಿಮಾಗೆ ಒಂದು 10 ಲಕ್ಷ ರೂಪಾಯಿ ಬೇಕು ಅಂತ ಬಂದರು. ಸೊ ಹಿರಿಯ ನಿರ್ದೇಶಕ ಅವ್ರದ್ದೇ ಓನ್ ಬ್ಯಾನರಲ್ಲಿ ಮಾಡ್ತಾರೆ, ನನಗೊಂದು ದೊಡ್ಡ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕೆ 10 ಲಕ್ಷ ದುಡ್ಡು ಕೊಟ್ಟೆ. ಆಮೇಲೆ ಹೀಗೆ ಇವ್ರ ಹತ್ರ ದುಡ್ಡೆಲ್ಲ ತೊಗೊಂಡು ಸಿನಿಮಾ ಮುಗಿಸಿದ್ದಾರೆ. ಇನ್ನೊಂದು 3 ಡೇಸ್ ಮಾತ್ರ ಶೂಟಿಂಗ್ ಬ್ಯಾಲೆನ್ಸ್ ಇದೆ. ಈಗ ಒಂದು 6 ತಿಂಗಳಿಂದ ಫೆಬ್ರವರಿ ತಿಂಗಳಲ್ಲೂ ಒಂದು 25 ಲಕ್ಷ ದುಡ್ಡು ಕೊಡಿಸಿದ್ವಿ. ಯಾರ್ಯಾರ ಹತ್ರ ನಾವು ಫೈನಾನ್ಸಿಯರ್ ಪಾಪ ಲೇಡೀಸ್ ಹತ್ರ ಎಲ್ಲ ಹೇಳಿ ಸಿನಿಮಾ ಮುಗಿದ್ರೆ ದುಡ್ಡು ಬರುತ್ತೆ, ಸಿನಿಮಾ ರಿಲೀಸ್ ಆದಮೇಲೆ ಅವ್ರು ದುಡ್ಡು ವಾಪಸ್ ಕೊಡ್ತಾರೆ ಅಂತ ಹೇಳಿ ದುಡ್ಡು ಇಸ್ಕೊಟ್ಟಿದ್ವಿ, ನಾನು ವಾಸುದೇವ ರೆಡ್ಡಿ ಇಬ್ಬರು ಸೇರಿ. ಫೋನ್ಗೆ ರೆಸ್ಪಾನ್ಸ್ ಇಲ್ಲ. ಈಗ ಒಂದು 15 ದಿವಸದಲ್ಲಿ ಫೋನ್ ಮಾಡಿದ್ರೆ ಏನು ಈ ಥರ ಎಲ್ಲ ಮಾತಾಡ್ತೀರಾ, ಡಬ್ಬ ಥರ ಕೇಳ್ತೀರಲ್ಲ ನೀವೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ವಾಸುದೇವ ರೆಡ್ಡಿ ಮತ್ತು ವಸಂತಮ್ಮ ಜಯಲಕ್ಷ್ಮಿ ಅವರು ಮತ್ತು ವಾಸುದೇವ ರೆಡ್ಡಿ ಹೆಂಡತಿ ಅವ್ರ ತಮ್ಮ ಎಲ್ಲ ಅವ್ರ ಮನೆಗೆ ಹೋದರೆ ಈಗ ಒಂದು ವಾರದಲ್ಲಿ ನಮಗೇನು ದಬ್ಬಾಳಿಕೆ ಮಾಡೋಕ್ಕೆ ಬಂದಿದ್ದೀರಾ, ನೀವು ಬೆದರಿಗೆ ಹಾಕೋಕ್ಕೆ ಬಂದಿದ್ದೀರಾ ಅಂತ ಅವ್ರಿಗೆ ಬೈದು ಮನೆಯಿಂದ ಕಳಿಸಿದ್ದಾರೆ. ಸೊ ಇದನ್ನೆಲ್ಲ ಮನ್ಕೊಂಡು ಇದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ, ಕಮಿಷನರ್ ಆಫೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ.